ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ನೋಡ್ಬೋದು ನಮ್ಮದಲ್ಲಿ ಇವತ್ತೊಂದು ವಿಶೇಷವಾದಂತಹ ಹಲ್ವಾ ಮಾಡಿ ತೋರಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ನೀವು, ಇದು ನೀವೆಲ್ಲಿ ಕೇಳಲಿಕ್ಕಿಲ್ಲ, ನೋಡಲಿಕ್ಕಿಲ್ಲ. ಇದು ದಾಸವಾಳದ ಹೂವು ಇಟ್ಕೊಂಡಿದ್ದೀವಿ ನೋಡ್ರಿ. ಇವತ್ತು ನಾವು ಈ ದಾಸವಾಳದ ಹೂವು ಮತ್ತು ಇಲ್ಲಿ ಎಲೆಯನ್ನು ನಾನು ಚೆನ್ನಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೇನೆ. ಈ ದಾಸವಾಳದ ಎಲೆ ಗೊತ್ತು ನಿಮಗೆ, ಕೆಲವೊಬ್ಬರಿಗೆ ತುಂಬ ಉಪಯೋಗವಾಗುವಂತಹ ಒಂದು ದಾಸವಾಳದ ಹೂವು ಮತ್ತು ಇದು ಎಲೆ. ಈ ದಾಸವಾಳದ ನಮಗೆ ಏನು ಉಪಯೋಗ ತುಂಬ ಅಂತಂದರೆ, ಕೂದಲು ಚೆನ್ನಾಗಿ ಬೆಳಿಬೇಕಂತ ಹೇಳಿ, ಮತ್ತು ದೇಹದಲ್ಲಿ ಉಷ್ಣಾಂಶ ಜಾಸ್ತಿ ಆದಾಗೆ ಇದನ್ನು ಬಳಸ್ತಾರೆ, ಎಲೆಯನ್ನು. ಮತ್ತು ಇದು ಹೂವನ್ನು ಎಣ್ಣೆಯಲ್ಲಿ ಬಿಸಿ ಮಾಡಿಬಿಟ್ಟು ತಲೆಗೆ ಎಣ್ಣೆ ಹಚ್ಕೋತಾರೆ. ಹಾಗಾಗಿ ಇದು ತುಂಬ ಒಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯವಾದಂಥ ಒಂದು ಇದು ದಾಸವಾಳದ ಹೂವಿನ ಎಲೆ. ಈಗ ನಾವು ಇದನ್ನೆಲ್ಲ ಯೂಸ್ ಮಾಡಿಬಿಟ್ಟು ನಾವೊಂದು ಹಲ್ವಾ ಮಾಡ್ತೀವಿ. ತುಂಬ ರುಚಿ ಮತ್ತು ತುಂಬ ಹೆಲ್ತ್ಫುಲ್ಲಾದಂಥ ಒಂದು ದಾಸವಾಳದ ಎಲೆಯ ಮತ್ತು ಹೂವಿನ ಹಲ್ವವನ್ನು ಮಾಡಿ ನಿಮಗೆ ತೋರಿಸ್ತೇನೆ. ಇವಾಗ ಇದನ್ನು ನಾವು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೇವೆ. ಆಮೇಲೆ ನಾನು ಇದನ್ನು ಮಿಕ್ಸಿಗೆ ಹಾಕ್ಕೋತೀನಿ ಮತ್ತು ಇದು ಹೂವಿಂದು ನಾನು ನಿಮಗೆ ತೋರಿಸ್ತೀನಿ, ನೋಡ್ಕೋಬೋದು. ಇಲ್ಲಿ ನೋಡ್ಬೋದು ನಮಗೆ ಹಲ್ವಾ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು. ಇಲ್ಲಿ ಪಿಸ್ತಾ ಸ್ವಲ್ಪ ಪಿಸ್ತಾ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಒಂದು ಕೈನಲ್ಲಿ ಈ ಥರ ನೀವು ಹೇಳಿದ್ರೆ ನಿಮಗೆ ಅಳತೆ ಗೊತ್ತಾಗುತ್ತೆ. ನೋಡ್ಬೋದು ಒಂದಿಷ್ಟು ಪಿಸ್ತಾ ಎಲ್ಲ ಸಮ ಪ್ರಮಾಣದಾಗೆ ತೊಗೊಂಡಿದ್ದೀನಿ. ಮತ್ತು ಇದು ಆಕ್ರೋಟ್ ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಆಕ್ರೋಟು ಒಂದು ಸ್ವಲ್ಪ, ಮತ್ತು ಇಲ್ಲಿ ಗೋಡಂಬಿ ಒಂದು 10 ರಿಂದ 12 ಗೋಡಂಬಿ, ಮತ್ತಿದು ಪಪ್ಪಾಯ, ಇದು ಕುಂಬಳಕಾಯಿ ಬೀಜ ಅಂತಾರೆ ನೋಡ್ರಿ, ಅದನ್ನು ತೊಗೊಂಡಿದ್ದೇನೆ 1 ಟೀ ಸ್ಪೂನಷ್ಟು. ಮತ್ತು ಇಲ್ಲಿ ಬಾದಾಮಿ ತೊಗೊಂಡಿದ್ದೇನೆ, ಸೇಮ್ ಅಳತೆ. ಕೈನಲ್ಲಿ ನೀವು ಈ ಥರನೇ ಕೈನಲ್ಲಿನೂ ಅಳತೆ ಮಾಡ್ಬೋದು, ನೋಡ್ಬೋದು. ಒಂದು 10 ರಿಂದ 15 ಬಾದಾಮನ್ನು ತೊಗೊಂಡಿದ್ದೇನೆ, ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೇನೆ. ಮತ್ತು ಇಲ್ಲಿ ಸಮ ಪ್ರಮಾಣದಾಗೆ ಚಿರೋಟಿ ರವೆ ತೊಗೊಂಡಿದ್ದೇನೆ, ಸಮ ಪ್ರಮಾಣದಾಗೆ ಸಕ್ಕರೆಯನ್ನು ತೊಗೊಂಡಿದ್ದೇನೆ. ಇಲ್ಲಿ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತೊಗೊಂಡಿದ್ದೇನೆ. ಇದು ತುಪ್ಪ ನಮಗೆ ರವೆಯನ್ನು ಹುರಿಯೋಕ್ಕೆ ಮತ್ತು ಇದು ಡ್ರೈ ಫ್ರೂಟ್ಸ್ನೆಲ್ಲ ಹುರಿಯೋದಕ್ಕೆ. ನಾನು ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ತುಪ್ಪವನ್ನು ಯೂಸ್ ಮಾಡ್ತಾಯಿದ್ದೇನೆ. ನೀವು ಮಾಡೋರು ತುಪ್ಪನ ಮಾಡ್ಬೋದು, ಇಲ್ಲದೇ ಇದ್ದರೆ ಬರೀ ಎಣ್ಣೆ ಒಳಗೆ ಮಾಡಿದ್ರೂ ಅದೇ ಥರ ಆರೋಗ್ಯ ಇರುತ್ತೆ. ನಾನು ಇದನ್ನು ಹೆಲ್ತ್ಫುಲ್ಲಾಗಿರ್ಬೇಕಂತೇಳಿ ನಾನಿಷ್ಟನ್ನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೇನೆ. ನಿಮಗೆ ಬೇಕಾದರೆ ನೀವು ಒಂದು ಗೋಡಂಬಿ ಇದ್ದರೆ ಬಾದಾಮ, ಇಲ್ಲಿಲ್ಲ ಅಂತಂದರೆ ದ್ರಾಕ್ಷಿ, ಇಷ್ಟು ಹಾಕೊಂಡು ನೀವು ಮಾಡ್ಕೋಬೋದು, ತೊಂದರೆ ಏನಿಲ್ಲ. ಇಷ್ಟು ಹಾಕಬೇಕಂತೇನಿಲ್ಲ. ಇವಾಗ ನಾನು ಫಸ್ಟಿಗೆ ಇದಕ್ಕೆ ಈಗ ಈ ಲೋಟದಲ್ಲಿ ನೋಡ್ರಿ, ನಾವು ಇದನ್ನು ಸ್ವಲ್ಪ ನೀರು ಜಾಸ್ತಿನೇ ತೊಗೊಂಡಿದ್ದೀನಿ ನಾನು. ಇದನ್ನು ನಾವು ಸ್ವಲ್ಪ ಇದು ಎಲೆ ಬರ್ತದೆ ನೋಡ್ರಿ, ಎಲೆಯನ್ನು ಸ್ವಲ್ಪ ನಾವು ಫೈನ್ ಪೇಸ್ಟ್ ಮಾಡಬೇಕಾಗತ್ತೆ. ಅದಕ್ಕೊಂದು ಸ್ವಲ್ಪ ನೀರು ಮತ್ತು ಇದಕ್ಕೂ ಒಟ್ಟು ನಾನು ಈ ಲೋಟದಲ್ಲಿ ನಾನು 5 ಲೋಟದಷ್ಟು ನೀರು ತೊಗೊಂಡಿದ್ದೇನೆ. 5 ಲೋಟದಷ್ಟು ನೀರು ತೊಗೊಂಡಿದ್ದೇನೆ. ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೋಬೋದು. ಇದು ಹಲ್ವಾ ಅಂದರೆ ಸ್ವಲ್ಪ ಮೆತ್ತಗೆ ತುಂಬ ಸ್ಮೂತಾಗಿ ಬರುವಂಥ ಒಂದು ಹಲ್ವಾ ಇದೆ ರೀ. ಅದಕ್ಕೆ ನಾವು ಇದರೊಳಗೆ ನೀರು ಅಷ್ಟು ತೊಗೊಂಡಿದ್ದೇನೆ. ಇದರೊಳಗೆ ನಾನು 1 ರಿಂದ 1.5 ಬಟ್ಲದಷ್ಟು ನೀರು ನಾನು ಇದಕ್ಕೆ ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಯೂಸ್ ಮಾಡ್ತೇನೆ. ಉಳಿದ ನೀರನ್ನು ಬಿಸಿ ಮಾಡಿ ಇಟ್ಕೊತೀನಿ, ನೋಡ್ಬೋದು. ಈಗ ನೋಡ್ಬೋದು ನಾನು ಇಷ್ಟು ನೀರನ್ನು ಇದನ್ನು ಬಿಸಿ ಮಾಡ್ಕೊಳಕ್ಕಂತ ಇಟ್ಕೊತೀನಿ. ನೀವು ನೋಡ್ಬೋದು ನಾನು ನೀರನ್ನು ಬಿಸಿ ಮಾಡ್ಲಿಕ್ಕಂತ ಇಟ್ಕೊಂಡಿದ್ದೀನಿ ರೀ. ಈಗ ನೀವು ನೋಡ್ಬೋದು ನಾನು ಇದು ಹೂವನ್ನು ಸಪ್ರೇಟಾಗಿ ತೆಗೆದಿಟ್ಕೊತಿದ್ದೇನೆ. ಹೂವು ಅನ್ನೋದು ನಾನು ಮಿಕ್ಸಿಗೆ ಹಾಕೋದಿಲ್ಲ, ಬರೀ ಇದನ್ನೇ ಹಾಕೋತಾ ಇದ್ದೇನೆ. ಎಲೆ ಮಾತ್ರ ಹಾಕೋತಾ ಇದ್ದೇನೆ. ಹೂವನ್ನು ಸಪ್ರೇಟಾಗಿ ನಾನು ತೆಗೆದಿಟ್ಕೋತಾ ಇದ್ದೇನೆ. ಇದು ಕೆಲವೊಂದು ಸತಿ ನೀವು ಮೈಯಲ್ಲಿ ಹೀಟ್ ಗುಳ್ಳೆ ಆಗಿರ್ತದೆ ನೋಡ್ರಿ, ಆ ಟೈಮ್ನಲ್ಲಿ ನೀವು ಹಲ್ವನೂ ಮಾಡಿ ತಿನ್ಬೋದು. ಮತ್ತು ಈಗ ನಾವು ಅಕ್ಕಿ ರೊಟ್ಟಿ ಮಾಡ್ತೀವಿ ನೋಡ್ರಿ, ಅಕ್ಕಿ ರೊಟ್ಟಿ ಮಾಡೋ ಟೈಮಿಗೆ ಇದನ್ನು ಚೆನ್ನಾಗಿ ಮಿಕ್ಸಿಯೊಳಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ನೀವು ಊಟ ಮಾಡ್ಬೋದು. ನಿಮಗೆ ತುಂಬ ಉಷ್ಣ ಇದ್ದರೆ ಮತ್ತು ಹೀಟ್ ಗುಳ್ಳೆ ದಪ್ಪ ದಪ್ಪ ಗುಳ್ಳೆ ಆಗ್ತಾವೆ ನೋಡ್ರಿ,
ಅದೆಲ್ಲನೂ ಕಡಿಮೆ ಆಗುತ್ತೆ. ತುಂಬ ಆರೋಗ್ಯಕರವಾದಂಥ ಒಂದು ಇದನ್ನು ನೀವು ಯೂಸ್ ಮಾಡಿ ನೋಡಿ. ನಾನು ಇದನ್ನು ಸುಮಾರು ಹಾಕ್ಕೊಂಡಿದ್ದೇನೆ. ಒಂದು 2ರಿಂದ 3 ಹಿಡಿಗಳಷ್ಟು ನಾನು ಈ ಥರ ಮುಷ್ಟಿ ಒಳಗೆ ಹಿಂಗೆ ಹಿಡ್ಕೊಂಡ್ಬಿಟ್ಟು ತೊಗೊಂಡಿದ್ದೇನೆ. ನೀವು ಅದೇ ಥರ ಲೆಕ್ಕದಲ್ಲೇ ತೊಗೊಳ್ರಿ. ನಾನು ಇದನ್ನು ಮಿಕ್ಸಿ ಮಾಡ್ಕೊಳಕ್ಕೆ ತೊಗೋತೀನಿ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ರೀ, ನೋಡ್ಬೋದು ಸ್ವಲ್ಪ ನೀರು. ಈಗ ನೀವು ನೋಡ್ಬೋದು ರೀ, ನಮ್ಮದು ನೀರು ಕುದಿ ಬರ್ತಾ ಇದೆ. ನಾನು ಇದು ಕುದಿ ಬಂದಾಗೆ ಇವಾಗ ಆಫ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಕೆಳಗಡೆ ಇಳಿಸ್ಕೊತಾ ಇದ್ದೀನಿ ಇದನ್ನು. ನಾವು ಇದರೊಳಗೆ ನೋಡಿರಿ, ನಾವು ಹೂವು ಇಟ್ಕೊಂಡಿದ್ದೇವೆ ನೋಡಿರಿ, ಹೂವನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು ಇದು ಕಲರು ತುಂಬ ಚೇಂಜ್ ಆಗಿಬಿಡುತ್ತೆ. ಇದೇ ಥರನೇ ನೀವು ಹಾಕ್ಕೊಳ್ಳಿ ನೋಡಿರಿ. ಈ ಥರನೇ ಹೂವನ್ನು 4 ಹೂವನ್ನು ಈ ಥರ ಹಾಕ್ಕೊಳ್ಳಿ. ಇದು ತುಂಬ ಯೂಸ್ಫುಲ್ ಆದಂಥದ್ದು ಮತ್ತು ಹೆಲ್ತಿ ಆದಂಥ ಒಂದು ಹಲ್ವ ಅನ್ಬೋದು. ತುಂಬ ಉಪಯೋಗವಾದಂಥದ್ದು ಹಲ್ವ ರೀ. ನೀವು ಮನೆಯಲ್ಲಿ ಖಂಡಿತವಾಗಿ ನೋಡಿರಿ. ನಮ್ಮದು ಹೂವಿಂದು ಕಲರೆಲ್ಲ ಚೇಂಜ್ ಆಯ್ತು ನೋಡಿರಿ, ಯಾವ ಕಲರ್ ಆಯಿತು. ನಾವು ಇದೇ ನೀರನ್ನು ಹಲ್ವಕ್ಕೆ ಯೂಸ್ ಮಾಡ್ತೀವಿ. ಹಾಗಾಗಿ ಇದನ್ನು ನಾವು ಇದರೊಳಗೆ ನೆನೆಯಲಿಕ್ಕೆ ಬಿಡೋಣ. ನೀವು ಕಲರ್ ನೋಡ್ಬೋದು ಎಷ್ಟು ಕಲರು. ನಾವು ಹಾಕಿದ ಒಂದು 2 ನಿಮಿಷಕ್ಕೆ ನೋಡಿರಿ ಕಲರು ಈ ಥರ ಆಗಿದೆ. ನಾನು ಇದನ್ನು ಇದರೊಳಗೆ ಒಂದು ಸ್ವಲ್ಪ ಹೊತ್ತು ಬಿಡ್ತೀನಿ, ಒಂದು 5 ನಿಮಿಷಗಳ ಕಾಲ. ನೋಡ್ಬೋದು ಇದನ್ನು ನೀವು ಈ ಥರನೇ ನೀವು ದಿನ ನಮಗೆ ಇದು ದೇಹಕ್ಕೆ ಹೋಗಬೇಕಂತಂದರೆ ನೀವು ಟೀ ಮಾಡ್ತೀರಿ ನೋಡಿರಿ. ಟೀ ಮಾಡಬೇಕಾದ್ರೆ, ಕಾಫಿ ಮಾಡಬೇಕಾದ್ರೆ ಬಿಸಿನೀರಿನಲ್ಲಿ ಇದನ್ನು ಈ ಥರ ಹಾಕಿರಿ. ಅವಾಗೆ ನಿಮಗೆ ಆರೋಗ್ಯದಲ್ಲಿ ಉಷ್ಣ, ಈಗ ಬೇಸಿಗೆ ಟೈಮ್ ಬಂತು ನೋಡಿರಿ, ಆ ಟೈಮ್ನಲ್ಲಿ ಉಷ್ಣ ಜಾಸ್ತಿ ಆಗುತ್ತೆ ಕೆಲವ್ರಿಗೆ. ಹೊರಗಡೆ ಹೋದರೆ ಮತ್ತು ಏನಾನ ಒಂಚೂರು ಮಾವಿನ ಹಣ್ಣು ತಿಂದರೆ ಮತ್ತು ಚಪಾತಿ ಅದು ಊಟ ಮಾಡಿದ್ರೆ ಉಷ್ಣ ಆಗುತ್ತೆ ನೋಡಿರಿ. ಅಂಥವ್ರು ಏನು ಮಾಡಬೇಕು, ಇದು 1 ಇಲ್ಲ 2 ಹೂವನ್ನು ಈ ಥರನೇ ನೀವು ತುಂಬ ಬಿಸಿ ಬಿಸಿ ನೀರು ಮಾಡಿ ಇದನ್ನು ಈ ಥರ ಹಾಕ್ಕೊಂಡ್ರೆ ನಿಮಗೆ ಇದರೊಳಗಿರುವಂತಹ ಅಂಶವು ನಿಮಗೆ ನೀರಿನೊಳಗೆ ನೋಡ್ಬೋದು. ನೀವು ನಮ್ಮದು ನೀರಿನ ಕಲರು ಚೇಂಜ್ ಆಗಿದೆ ನೋಡ್ಬೋದು ರೀ ನೀವು. ಈಗ ನಾವು ಇದನ್ನು ಒಂಚೂರು ಮುಚ್ಚಿ ಇಟ್ಕೊಳ್ಳೋಣ್ರಿ. ಈಗ ನೀವು ನೋಡ್ಬೋದು ನಾನೊಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ನಮ್ದು ಇವಾಗ ಡ್ರೈ ಫ್ರೂಟ್ಸ್ ಎಲ್ಲನೂ ನಾನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಈ ಬಾಣಲೆಯನ್ನು ಇಟ್ಕೊಂಡಿದ್ದೀನಿ ರೀ. ಈಗ ಒಂಚೂರು ಬಾಣಲೆ ಬಿಸಿಯಾಗಿದೆ. ಈ ಟೈಮ್ನಲ್ಲಿ ನಾನು ತುಪ್ಪವನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಇಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಸ್ವಲ್ಪ ಮೇಲೆ ಬೇಕಾದರೆ ಮತ್ತು ನಾನು ಎಣ್ಣೆಯನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ನಾನು ಫಸ್ಟಿಗೆ ಇಲ್ಲಿ ಬಾದಾಮನ್ನು ಹಾಕ್ತಾಯಿದ್ದೀನಿ ರೀ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಅಷ್ಟೇ. ಮತ್ತು ಆಮೇಲೆ ನಾನು ಆಕ್ರೋಟು ಮತ್ತು ಇದು ಹಾಕೋತಾ ಇದ್ದೀನಿ ರೀ, ಗೋಡಂಬಿ ಎಲ್ಲನೂ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಗೋಲ್ಡನ್ ಬ್ರೌನು ಬರೋ ತನಕ ನಾನು ಫ್ರೈ ಮಾಡ್ತೀನಿ. ನೀವು ನೋಡ್ಬೋದು ನಮ್ಮದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ತುಪ್ಪದಲ್ಲೇ ಹುರ್ಕೊತಾ ಇದ್ದೀನಿ ರೀ. ನೋಡ್ಬೋದು ನೀವು, ಒಳಗೆ ಒಂದೊಂದು ಗೋಲ್ಡನ್ ಬ್ರೌನ್ ಆಗ್ತಾಯಿದೆ. ಸ್ವಲ್ಪನೇ ನಾನು ಇನ್ನೊಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ್ಬಿಟ್ಟು ಇದನ್ನು ಎತ್ತಿಟ್ಕೊಳ್ತೀನಿ. ಇವಾಗ ನಮ್ಮದು ಇದು ಆಗಿದೆ, ಫ್ರೈ ಆಗಿದೆ. ಇವಾಗ ನಾನು ಇದನ್ನು ತೆಗೆದಿಟ್ಕೊತಾ ಇದ್ದೇನೆ. ನೋಡ್ಬೋದು ನೀವು, ಇಷ್ಟು ಆದರೆ ಸಾಕ್ರಿ. ನಾನು ಫ್ಲೇಮನ್ನು ಆಫ್ ಮಾಡ್ತೀನಿ, ಸೀದ್ ಹೋಗುತ್ತೆ. ನೀವು ನೋಡ್ಬೋದು ನಮ್ಮದು ಡ್ರೈ ಫ್ರೂಟ್ಸ್ ಎಲ್ಲ ನಾನು ಈ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ ನೋಡಿರಿ. ನಾನು ಇದಕ್ಕೆ ಇವಾಗ ಚಿರೋಟಿ ರವೆಯನ್ನು ಹಾಕೋತಾ ಇದ್ದೇನೆ. ಒಂಚೂರು ಫ್ಲೇಮು ಇನ್ನೂ ಬಿಸಿ ಇದೆ ನೋಡ್ಬೋದು. ತುಂಬ ನಾವು ಹೈ ಫ್ಲೇಮ್ನಾಗ ಇಟ್ಟು ಬಿಸಿ ಮಾಡಿದ್ರೆ ರವೆ ಸೀದ್ ಹೋದಂಗೆ ಆಗುತ್ತೆ ರೀ. ಅದಕ್ಕೆ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರನೇ ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ಸ್ವಲ್ಪ. ಈಗ ನಾನು ಸ್ಟವನ್ನು ಆನ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಇನ್ನೊಂಚೂರು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ರೀ. ಇದು ಒಂಚೂರು ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡಬೇಕು ನೋಡಿರಿ. ಹಾಗಾಗಿ ನೀವು ಯೂಸ್ ಮಾಡೋರಿದ್ರೆ ಎಣ್ಣೆಯನ್ನು ಯೂಸ್ ಮಾಡಿರಿ, ಅದಕ್ಕೇನು ತೊಂದರೆ ಇಲ್ಲ. ಸ್ವಲ್ಪ ತುಪ್ಪ ಅಂದರೆ ಒಂಚೂರು ಯಾವಾಗಲೇ ನಾವು ಆರೋಗ್ಯಕ್ಕೆ ಒಳ್ಳೆಯದು ತೊಗೋಬೇಕು ನೋಡಿರಿ. ಹಾಗಾಗಿ ಒಂದು 2-3 ಸ್ಪೂನ್ ತುಪ್ಪ ಹಾಕಿದ್ರೆ ಆರೋಗ್ಯಕ್ಕೆ ಒಳ್ಳೆಯದನ್ನ ದೃಷ್ಟಿನಲ್ಲಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನೀವು, ನಮ್ಮದು ಇದು ಪರಿಮಳ ಚೆನ್ನಾಗಿ ಬರ್ತಾಯಿದೆ ರವೆದು.
ನೀವು ನೋಡ್ಬೋದು ರೀ, ನಮ್ಮದು ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. ನಾನು ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ನೋಡ್ಬೋದು ನೀವು, ಈ ಥರನೇ ನೀವು. ಇದು ಸ್ವಲ್ಪ ಲೋಳೆ ಇರುತ್ತೆ, ನಿಮಗೆ ಗೊತ್ತು. ಇದನ್ನು ನಾವು ಇದ್ರೊಳಗೆ ಹಾಕಿ, ಹಲ್ವಾದಾಗ ಹಾಕಿ ಇದನ್ನು ನಾವು ಹಾಕಿ ಮಾಡಿದಾಗೆ ಇದು ಲೋಳೆ ಏನು ಬರೋದಿಲ್ಲ. ನೋಡ್ಬೋದು ನೀವು. ಈಗ ನೀವು ನೋಡ್ಬೋದು, ನಾನು ಇದನ್ನು ಹಾಕೊಂಡಿದ್ದು ನೋಡ್ರಿ, ಎಲೆಗಳು, ದಾಸವಾಳದ ಎಲೆಗಳು ತೆಗಿತಾ ಇದ್ದೇನೆ. ತುಂಬ ಬಿಸಿ ಇದೆ. ನಾನು ನೋಡ್ಬೋದು, ನಾನು ಒಂದು ಚಮಚದ ಸಹಾಯದಿಂದ ನೋಡ್ರಿ ಕಲರ್ ಯಾವ ಥರ ಬಂದಿದೆ ಅಂತ ನೋಡ್ಬೋದು ನೀವು. ಎಲ್ಲನೂ ಹೂಗಳು ಬಂದಿದೆ, ಕಲರ್ನು ತುಂಬ ಚೇಂಜ್ ಆಗಿದೆ. ನೀವು ನೋಡ್ಬೋದು ನೀವು ಕಲರು ನೋಡ್ರಿ, ನಮ್ಮದು ಕಲರು ಯಾವ ಥರ ಬಂದಿದೆ ಅಂಥೇಳಿ. ಈಗ ನಮ್ಮದು ರವೆ ರೆಡಿ ಆಗಿದೆ ಇಲ್ಲಿ. ಇವಾಗ ನೋಡ್ರಿ, ನಾವು ಇದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ ಮತ್ತು ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ಳೋಣ. ಇವಾಗ ನಾವು ಎಲ್ಲವನ್ನು ಹಾಕ್ಕೊಂಡಿದ್ದೇವೆ ರೀ. ಸ್ವಲ್ಪ ಇದಕ್ಕೆ ನಾನು ಇವಾಗ ಚೂರು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 5 ರಿಂದ 6 ಹಳ್ಳದ ಥರನೇ ಇರ್ತದೆ ನೋಡಿರಿ ಉಪ್ಪು, ಅದನ್ನು ಹಾಕ್ಕೋತಾ ಇದ್ದೀನಿ. ಈಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡೋಣ. ನಾವು ಈಗ ನೋಡಿರಿ, ನಾವು ಹೂವು ಬಿಸಿ ಮಾಡಿ ಇಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ನೀರು ಇದಕ್ಕೆ ಹಾಕ್ಕೋತಾ ಇದ್ದೇನೆ. ನೋಡ್ಬೋದು ನೀವು, ಇದು ನೀರು ಬಿಸಿ ಆಗಿದೆ ಮತ್ತು ಕಲರ್ ನೋಡಿರಿ ಯಾವ ಕಲರ್ ಆಗಿದೆ ಅಂತ. ಇದನ್ನು ನಾವು ಈಗ ಚೆನ್ನಾಗಿ ತಿರುಗಿಸೋಣ, ಚೆನ್ನಾಗಿ ಇದನ್ನು ಕುದಿಸೋಣ ರೀ. ನೋಡ್ಬೋದು ಚೆನ್ನಾಗಿ ಕುದಿ ಬರ್ತಾ ಇದೆ, ನಮ್ಮದು ಸಣ್ಣ ಕುದಿ ಬರ್ತಾ ಇದೆ. ನೀವು ನೋಡ್ಬೋದು ನಮ್ಮದು ಹಲ್ವಾ ಕುದಿ ಬರ್ತಾ ಇದೆ ನೋಡಿರಿ. ಈ ಟೈಮ್ನಲ್ಲಿ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನೆಲ್ಲ ಹಾಕೋತಾ ಇದ್ದೇನೆ. ಇದನ್ನು ನಾವು ಚೆನ್ನಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೇವೆ. ನೋಡ್ಬೋದು ನಮ್ಮದು ಗ್ರೀನ್ ಕಲರ್ ಆದಂಥ ಒಂದು ಹಲ್ವಾ ಸಿಗ್ತಾಯಿದೆ. ನೋಡ್ಬೋದು ನೀವು. ಇದನ್ನು ಚೆನ್ನಾಗಿ ನಾವು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ ರೀ. ಇದು ನಮಗೆ ನಾವು ಕೆಳಗಿಳಿಸಿದ ತಕ್ಷಣವೇ ಸ್ವಲ್ಪ ತಾದ್ರಪ್ಲೇನೆ ಗಟ್ಟಿ ಆಗಿಬಿಡುತ್ತೆ ನಮಗೆ. ಇವಾಗ ಒಂಚೂರು ಸಕ್ಕರೆ ಅದು ಕರಗೋ ತನಕ ಇದು ಈ ಥರ ಇರುತ್ತೆ ರೀ. ನೋಡ್ಬೋದು ನೀವು ನೋಡ್ಬೋದು ನಮ್ಮದು ಹಲ್ವಾ ರೆಡಿ ಆಗಿದೆ. ಇವಾಗ ನಾನೊಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಿಸಿದ್ದೀನಿ ನೋಡಿರಿ. ಅವಾಗ ತುಂಬ ಗ್ರೀನ್ ಕಾಣ್ತಾಯಿತ್ತು, ಇವಾಗ ಕಲರ್ ಲೈಟಾಗಿ ಆಗಿದೆ. ಇದು ಈ ಥರ ಆದರೆ ಸಾಕು ನಮಗೆ. ತುಂಬ ಟೇಸ್ಟ್ ಅಂದರೆ ಟೇಸ್ಟ್ ಇರುತ್ತೆ. ನೀವೆಲ್ಲೂ ಇಂಥ ಟೇಸ್ಟು ಮಾಡಲಿಕ್ಕಿಲ್ಲ, ಅಷ್ಟು ಒಳ್ಳೆ ಟೇಸ್ಟ್ ಇರುತ್ತೆ. ಇದು ನೀವು ಯಾರಿಗಾದ್ರೂ ಕೊಟ್ಟರು ಇದನ್ನು ದಾಸವಾಳದ ಎಲೆ ಹಾಕಿರಿ, ದಾಸವಾಳದ ಹೂವು ಹಾಕಿರಿ ಅಂತ ಹೇಳ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ, ಆ ಥರ ಆಗಿರುತ್ತೆ. ನೋಡ್ಬೋದು ಇವಾಗ ಇದು ಆಗಿದೆ, ಆಫ್ ಮಾಡ್ಕೋತಾ ಇದ್ದೀನಿ. ನೋಡ್ಬೋದು ನೀವು ನಮ್ಮದು ದಾಸವಾಳದ ಎಲೆ ಮತ್ತು ಹೂವಿನ ಒಂದು ಹಲ್ವಾ ರೆಡಿ ಆಗಿದೆ. ನೀವು ಮನೆಯಲ್ಲಿ ಇದೇ ಥರ ಮಾಡ್ಕೊಳ್ಳಿ ನೋಡಿ, ಒಳ್ಳೆ ಆರೋಗ್ಯಕರವಾದಂಥ ಒಂದು ಹಲ್ವಾ ಆಗಿದೆ ಇದು. ನೀವು ಖಂಡಿತವಾಗಿ ಮಾಡ್ಕೊಳ್ಳಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.